ದೆಹಲಿ ಚಲೋದಲ್ಲಿ ಭಾಗವಹಿಸಿ ನಗರಕ್ಕೆ ಬಂದ 55 ಮಂದಿ ಉಪಹಾಕರ ತಂಡಕ್ಕೆ ಅದ್ದೂರಿ ಸ್ವಾಗತ. ಬೋಧಗಯಾ ಮಹಾಬೋಧಿ ಮಹಾವಿಹಾರ ಬಿಟಿ ಆಕ್ಟ್ 1949 ರದ್ದುಗೊಳಿಸಲು ಸಿಎಂ ಶಿವಣ್ಣ ಆಗ್ರಹ. ಚಾಮರಾಜನಗರ ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯಾ ಮಹಾಬೋಧಿ ಮಹಾವಿಹಾರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡುವಂತೆ ಒತ್ತಾಯಿಸಿ ಫೆಬ್ರವರಿ 12ರಿಂದ 14ರ ತನಕ ನಡೆದ ದೆಹಲಿ ಚಲೋದಲ್ಲಿ ಭಾಗವಹಿಸಿ ನಗರಕ್ಕೆ ವಾಪಸ್ ಬಂದ 55 ಮಂದಿ ಉಪಾಸಕರ ತಂಡಕ್ಕೆ ನಗರದ ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಬಣದ ವತಿಯಿಂದ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ನಂತರ ಜಿಲ್ಲಾಡಳಿತ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಮ್ಮದು ನಮ್ಮದು ಬೋಧಗಯಾ ಮಹಾಬೋಧಿ ಮಹಾವಿಹಾರ ನಮ್ಮದು ನಮ್ಮದು ಜೈ 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 ಭೀಮ್ ಜಯವಾಗಲಿ ಜಯವಾಗಲಿ ಮಹಾಬೋಧಿ ಮಹಾವಿಹಾರ ಆಂದೋಲನಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಿತು. ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ ಬಣದ ಸಂಚಾಲಕ ಸಿಎಂ ಶಿವಣ್ಣ ಮಾತನಾಡಿ, ಕೇಂದ್ರ ಸರ್ಕಾರ ಬೌದ್ಧರ ಪವಿತ್ರ ಸ್ಥಳವಾದ ಬೋಧಗಯಾ ಮಹಾಬೋಧಿ ಮಹಾವಿಹಾರ ಬಿಟಿ ಆಕ್ಟ್ 1949 ರದ್ದುಗೊಳಿಸಿ ಮಹಾವಿಹಾರದ ಆಡಳಿತ ಸಂಪೂರ್ಣ ಬೌದ್ಧರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಿಎಂ ಕೃಷ್ಣಮೂರ್ತಿ, ಸೋಮವಾರಪೇಟೆ ಸಿದ್ದರಾಜು, ಅಂಡ್ರಕಳ್ಳಿ ಬಸವರಾಜು, ಬಂಗಾರಸ್ವಾಮಿ, ಸಿದ್ದಪ್ಪ, ಪಾಪಾಣಿ ಇತರರು ಭಾಗವಹಿಸಿದರು. ವರದಿ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಉಪಾಸಕರು 55 ಜನ ದೆಹಲಿ ಚಲೋವನ್ನು ಮಾಡಿ ಲಕ್ಷಾಂತರ ಮಂದಿ ಹೋರಾಟವನ್ನು ಮಾಡಿ ಬಂದಿದ್ದಾರೆ. ಅವರಿಗೆ ಸಹ ನಮ್ಮ ದಲಿತ ಸಂಘ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರಿ ಅವರಿಗೆ ಒಂದು ಸನ್ಮಾನವನ್ನು ಸಹ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗೆ ಹಾರವನ್ನು ಹಾಕಿ ಮುಂದಿನ ಹೋರಾಟಕ್ಕೆ ಅವರಿಗೆ ಬೆಳೆಯುವಾಗಿ ನಮ್ಮ ಸಂಘಟನೆಗಳು ನಿಲ್ತೀವಿ ಅಂತ ನಾವು ಅವರಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಏನಂದರೆ ಏನು 12ನೇ ತಾರೀಕು ದೆಹಲಿಯಲ್ಲಿ ಜಂತರ್ ಮಂತರ್ ಅಲ್ವಾ, ಜಂತರ್ ಮಂತರ್ನ ದೆಹಲಿಯಲ್ಲಿ ಮಹಾಬೋಧಿ ಬುದ್ಧಗಯಾ ಬಿಹಾರದ ಮಹಾಬೋಧಿ ಬುದ್ಧಗಯಾ ಒಂದು ಸೊಸೈಟಿ, ಇದನ್ನು ಸರ್ಕಾರ ವಶಪಡಿಸ್ಕೊಂಡಿದೆ. ಕೇಂದ್ರ ಸರ್ಕಾರ ವಶಪಡಿಸ್ಕೊಂಡಿದೆ, ಬಿಹಾರ ಸರ್ಕಾರ ವಶಪಡಿಸ್ಕೊಂಡಿದೆ. ಈ ವಶಪಡಿಸ್ಕೊಂಡಿರೋದನ್ನ ಕೇಂದ್ರ ಸರ್ಕಾರ ಒಂದು ಆ ಕುಮ್ಮಕ್ಕಿನಿಂದ ನಮ್ಮ ಏನು ಬೌದ್ಧಗಯಾ ಸೊಸೈಟಿಯನ್ನು ವಶಪಡಿಸ್ಕೊಂಡಿದೆ, ಇದನ್ನು ಖಂಡಿಸ್ತೀವಿ. ಏನು 1949ನೇ ಆ್ಯಕ್ಟ್ ಇದೆ, ಬಿ ಟಿ ಆ್ಯಕ್ಟು, ಅದನ್ನು ರದ್ದು ಮಾಡಿ ಈ ಒಂದು ನಮ್ಮ ಬುದ್ಧಗಯಾನ ನಮ್ಮ ಆಡಳಿತವನ್ನು ಸಂಪೂರ್ಣವಾಗಿ ನಮ್ಮ ಬೌದ್ಧ ಮಹಾಸಭಕ್ಕೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರವನ್ನು ಮತ್ತು ಬಿಹಾರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದೇ ರೀತಿ ಅವರು ಈ ಒಂದು ನಮ್ಮ ಬುದ್ಧಗಯಾನ ವಶಪಡಿಸ್ಕೊಂಡು ವಾಪಸ್ ಕೊಡದೆ ಹೋದರೆ ರಾಷ್ಟ್ರದಾದ್ಯಂತ ಹೋರಾಟವನ್ನು ಮಾಡ್ತೀವಿ. ಜೊತೆಗೆ ಭಾರತವನ್ನು ಬಂದ್ ಮಾಡಿ ನಮ್ಮ ಒಂದು ಬುದ್ಧಗಯಾನ ನಮ್ಮ ವಶಕ್ಕೆ ಕೊಡಬೇಕು ಅಂತ ನಾವು ಒಂದು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ, ಚಳುವಳಿಯ ಮೂಲಕ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ನಾವು ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ.